ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲೂ ಕೂಡ ಅಷ್ಟು ಮಾಡಿರಬಹುದು. ಆ ಸಂಖ್ಯೆಯನ್ನ ಕೆಜೆಎಫ್ ತಾಲೂಕು ಮೀರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈ ವಿಷಯನ ನಿಮ್ಮ ಮುಂದೆ ಹೇಳಕ್ಕೆ 68,000 ಕೊಟ್ಟಿದ್ದಾರೆ. ಕೆಜಿಎಫ್ ಅಲ್ಲಿ ನಾವು 68,000 ನಮ್ದು ಟಾರ್ಗೆಟ್ ಇರೋದು. ಯಾಕಂದ್ರೆ ನಮ್ದು ಈಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದನ್ನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಯಾವ ಥರ ಮಾಡಿದ್ರೆ ಸರಿ ಹೋಗುತ್ತೆ. ನಾವು ಎಲ್ಲ ಮೋರ್ಚಾಗಳು ಎಲ್ಲರೂ ಹೋಗಿ ಮನೆಗೆ ಹೋಗಿ ಬೀದಿಗೆ ಹೋಗಿ ಎಲ್ಲಿ ಜನ ಇರ್ತಾರೋ ಅಲ್ಲಿ ಹೋಗಿ ಎಲ್ಲರನ್ನೂ ಸೇರಿಸಿ ಇದನ್ನು ಸದಸ್ಯತ್ವ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಇವು ಎಲ್ಲರನ್ನೂ ಕರೆದಿರೋದು. ಇದ್ರ ಬಗ್ಗೆ ಬೆಳಗ್ಗೆ ಕೆಜಿಎಫ್ ನಗರದಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಈಗಾಗಿರ್ತಕ್ಕಂಥ ಸದಸ್ಯತ್ವದ ಜೊತೆಗೆ ಇನ್ನಷ್ಟು ವೇಗವಾಗಿ ನಮ್ಮ ಗುರಿಯನ್ನು ತಲುಪಬೇಕಂತ ಸಭೆ ಮಾಡಿ ಚಾಲನೆ ಕೊಡ್ತೀವಿ. ಗ್ರಾಮಾಂತರದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡಗಳೆಲ್ಲ ತನಕ ಚರ್ಚೆ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರು ಏನು ಗಡುವು ಕೊಟ್ಟಿದ್ದಾರೋ ಆ ಗುರಿನ ತಲುಪಲಿಕ್ಕೆ 14ನೇ ತಾರೀಕು ಸಂಜೆ ಒಳಗಡೆ ನಮ್ಮ ಗುರಿ ತಲುಪಬೇಕು. ಅದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರುಗಳು ಈಗಲಿಂದ ಏನು ಮಾಡ್ಕೊಂಡ್ ಬಂದಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಸದಸ್ಯತ್ವವನ್ನು ಮಾಡಬೇಕು. ಕೆಜಿಎಫ್ ಅಲ್ಲಿ ಇಡೀ ಜಿಲ್ಲೆಗಿಂತ ಹೆಚ್ಚಾಗಿ ಸದಸ್ಯತ್ವವನ್ನು ಕೆಜಿಎಫ್ ಅಲ್ಲಿ ಆಗಬೇಕು ಅಂತಕ್ಕಂಥ ಎಲ್ಲರಿಗೂ ಆಸೆ ಇದೆ. ಆಸೆಗೆ ತಕ್ಕಂಗೆ ಒಂದು 8 ದಿವಸ ಒಳಗಡೆ ಎಲ್ಲ ಕೆಲಸ ಮಾಡಿ ಬಹುಶಃ ನನಗೆ ನಂಬಿಕೆ ವಿಶ್ವಾಸ ಇದೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲೂ ಕೂಡ ಅಷ್ಟು ಮಾಡಿರಬಹುದು. ಆ ಸಂಖ್ಯೆಯನ್ನ ಕೆಜಿಎಫ್ ತಾಲೂಕು ಮೀರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈ ವಿಷಯನ ನಿಮ್ಮ ಮುಂದೆ ಹೇಳಕ್ಕೆ ದೇಶ ಉಳಿಬೇಕು. ದೇಶದೊಳಗಡೆ ಇರ್ತಕ್ಕಂಥ ಸುಮಾರು 143 ಕೋಟಿ ಜನ ನೆಮ್ಮದಿಯಾಗಿ ಬದುಕಬೇಕಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದಲ್ಲಿ ಆಡಳಿತ ಬಿಜೆಪಿ. ಮುಂದಿನ ದಿನಮಾನಗಳಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ರಾಜಕೀಯವಾಗಿ ಆದರೆ ರಾಜಕೀಯ ಅಷ್ಟೇ ಅಲ್ಲ, ಬಿಜೆಪಿ ಇದು ಜನಸಾಮಾನ್ಯರ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರಂತರವಾಗಿ ಹೋರಾಟದಲ್ಲಿ ತೊಡಗಿರ್ತಕ್ಕಂಥದ್ದು. ಅದು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ತಾನೆ ಬರ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಯಾವುದು ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ಸರ್ಕಾರ ಇರಬೇಕಾ ನಮಗೆ ಅನ್ನುವಂಥ ಕೆಟ್ಟ ಭಾವನೆ ಅವರಿಗೆ ಬಂದಿದೆ. ಇನ್ನ ನಮ್ಮ ಜನಸಾಮಾನ್ಯರ ವಿಷಯಕ್ಕೆ ತೆಗೆದುಕೊಂಡಾಗ ಅವ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬಾರ್ದಾಗಿತ್ತು, ಬಿಜೆಪಿ ನಿಂತಿದ್ರೆ ಚೆನ್ನಾಗಿತ್ತು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯದ ಜೊತೆಗೆ ಜನರ ಕಷ್ಟಗಳನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡಿ ಅವರ ಪರವಾಗಿ ನಿಲ್ಲುವಂಥ ಪಕ್ಷ ಬಿಜೆಪಿ ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತೀವಿ.